ಈಗ ನೀವು ಸಿನಿಮಾ ಆಯ್ಕೆ ಮಾಡ್ಕೊಳ್ವಾಗ ಕಥೆಯನ್ನ ನೋಡುವಾಗ ಯಾರು ಎಲ್ರದ್ದು ಕೂಡ ಅಭಿಪ್ರಾಯ ಕೇಳ್ತೀರಾ ಸರ್? ಯಾಕಂತ ಹೇಳಿದ್ರೆ ನಿಮ್ಮ ಸಿನಿಮಾಗಳಂದ್ರೆ ಒಂದು ರೀತಿ ವಿಭಿನ್ನವಾಗಿರುತ್ತೆ. ಈ ಜೆಂಟಲ್ಮನ್ ಆಗಿರ್ಬೋದು, ಜೊತೆಗೆ ಇನ್ಸ್ಪೆಕ್ಟರ್ ವಿಕ್ರಮ್ ಆಗಿರ್ಬೋದು, ಏನೋ ಒಂದು ರೀತಿ ಕುತೂಹಲ ಹೋಗ್ತಾ ಹೋಗ್ತಾ ತತ್ಸಮ ತದ್ಭವ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಸಿನಿಮಾದಲ್ಲಿ. ಹೇಗೆ ಸರ್ ನಿಮ್ಮ ಕಥೆಯ ಆಯ್ಕೆ ಹೇಗಿರುತ್ತೆ? ಕತೆ ಕೇಳೋದು ನಾನು ಒಬ್ನೇನೆ, ಬಟ್ ಕೇಳಾದ್ಮೇಲೆ ಫ್ಯಾಮಿಲಿ ಜೊತೆ ಖಂಡಿತವಾಗ್ಲೂ ಡಿಸ್ಕಸ್ ಮಾಡ್ತೀವಿ. ನಾವು ಮನೇಲಿದ್ರೆ ಒಂದು ವಾಡಿಕೆ ಏನಂದ್ರೆ ಡಿನ್ನರ್ಗೆ ಎಲ್ಲರೂ ಜೊತೆ ಕೂತ್ಕೊಂತೀವಿ. ಸೊ ಅವಾಗ ಡಿಸ್ಕಷನ್ಸ್ ಆಗುತ್ತೆ. ಸೊ ನಾನು ಕತೆ ಕೇಳಾದ್ಮೇಲೆ ಎಲ್ಲರೂ ಜೊತೆಗೆ ಇರ್ತೀವಲ್ಲ ರಾತ್ರಿ ಹೊತ್ತು. ಸೊ ಜೊತೆಗಿದ್ದಾಗ ಎಲ್ರಿಗೂ ಎಲ್ರದ್ದು ಪ್ರತಿಕ್ರಿಯೆ ತಗೊಳ್ತೀನಿ. ಬಟ್ ನಾನು ಕತೆ ಸೆಲೆಕ್ಟ್ ಮಾಡೋದು ಮೊದಲಾಗಿ ಕೇಳ್ತಾ ನನಗೆ ಅನ್ನಿಸ್ಬೇಕು ಇದು ಸಿನಿಮಾ ಚೆನ್ನಾಗುತ್ತೆ. ಯಾಕಂದ್ರೆ ಕತೆ ಕೇಳ್ಬೇಕಾದ್ರೆ ನಮಗೆ ತಲೆಯಲ್ಲಿ ಸಿನಿಮಾ ಓಡ್ತಿರುತ್ತಾಗ್ಲೇ. ಸೊ ಇಲ್ಲಿ ಸಿನಿಮಾ ಓಡಿದ್ರು ಇಲ್ಲಿ ಅನ್ನಿಸ್ಬೇಕು ಇದು ಚೆನ್ನಾಗತ್ತೆ ಅಂತ. ಸೊ ಅದು ಅನ್ನಿಸ್ದಾಗ ಅಂದರೆ ಅಫ್ಕೋರ್ಸ್ ತುಂಬ ಕೆಟ್ಟ ವಿಷಯಗಳನ್ನ ಒಳ್ಳೇದು ಅಂತ ತೋರಿಸ್ಬಾರ್ದು ಅನ್ನೋದನ್ನ ಒಂದು ತಲೆಯಲ್ಲಿ ಇಟ್ಕೊಂಡಿರ್ತೀನಿ. ಯಾಕಂದರೆ ಸಾಕಷ್ಟು ಜನ ನಮ್ಮನ್ನು ಫಾಲೋ ಮಾಡ್ತಾರೆ ಆ್ಯಂಡ್ ಟೀನೇಜರ್ಸ್ ನೋಡ್ತಿರ್ತಾರೆ, ಮಕ್ಕಳು ನೋಡ್ತಿರ್ತಾರೆ. ಸೊ ಕೆಟ್ಟದನ್ನ ಒಬ್ಬ ಹೀರೋ ಇದು ಸರಿ ಮಾಡ್ತಿದ್ದಾನೆ ಅನ್ನೋದು ಒಂದು ಅವಾಯ್ಡ್ ಮಾಡ್ತೀನಿ. ಅದು ಬಿಟ್ಟರೆ ಬೇಸಿಕ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ತತ್ಸಮ ತದ್ಭವ ನೋಡಿದ್ದಾವೆ. ಈಗ ಫೈಟ್ಸ್ ಇರಲಿಲ್ಲ, ಸಾಂಗ್ಸ್ ಇಲ್ಲ, ಏನೂ ಇರಲಿಲ್ಲ. ಬಟ್ ನನಗೆ ಅನಿಸ್ತು ಇದು ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ. ಸೊ ಅದು ಹೆಲ್ಪ್ ಆಗ್ತಾ ಇದೆ. ಮ್ಯಾಮ್, ನಿಮ್ಮ ಫೇವ್ರೆಟ್ ಮೂವಿ ಅಂತ ಹೇಳಿದ್ರೆ ಎಲ್ಲಾನು ಇರುತ್ತೆ, ಬಟ್ ಯಾವ್ದಾದ್ರು ಒಂದು ತುಂಬಾ ಇಷ್ಟ ಆಗಿದ್ದು? ಗೆಳೆಯ ಅದು ಎರಡನೇ ಪಿಕ್ಚರೇ. ಆ ಟೈಮಲ್ಲಿ ಆ ಥರ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡೋದು, ಅದರಲ್ಲಿ ಲಾಸ್ಟಲ್ಲಂತೂ ದ ವೇ ದಟ್ ಸೀನ್ ವಾಸ್, ಇವರು ಅದು ಬೀಳೋದು, ಓ ಮೈ ಗಾಡ್, ದಟ್ ಈಸ್ ಮೈ ಫಸ್ಟ್. ಅದ್ರಲ್ಲಿ ಇನ್ನೂ ಒಂದು ಸ್ಪೆಷಲ್ ಇದೆಯಲ್ಲ, ರಾಖಿ ಸಾವಂತ್ ಅವ್ರ ಜೊತೆ ಡ್ಯಾನ್ಸ್ ಮಾಡಿ. ಅಲ್ಲೇ ಇದ್ದೆ ನಾನು. ಬಂದಿದ್ರು ಅವಾಗ. ಸರ್ ಏನಾದ್ರು ನರ್ವಸ್ ಆಗ್ತಿದ್ರ ಸರ್ ರಾಖಿ ಸಾವಂತ್ ಅವ್ರ ಜೊತೆ ಡ್ಯಾನ್ಸ್ ಮಾಡೋದು? ಹೌದು, ನನಗೆ ಯೂಶಲಿ ಸ್ವಲ್ಪ ನಾಚಿಕೆ ಕಷ್ಟ ಇದೆ, ಬಟ್ ಅದು ಸ್ಕ್ರೀನ್ ಮೇಲೆ ಗೊತ್ತಾಗಲ್ಲ. ಸ್ಕ್ರೀನ್ ಮೇಲೆ ನನಗೆ ಗೊತ್ತಾಯ್ತು, ಅಲ್ಲಿ ಹಿಂದೆ ಮಾನಿಟರ್ ಹತ್ರ ಕೂತ್ಕೊಂಡು ನನಗೆ ಗೊತ್ತಾಯ್ತು. ಏನಿಸ್ತಿತ್ತು ಮ್ಯಾಮ್ ಅವಾಗ? ಅವರು ನಗ್ತಾ ಇದ್ರು, ಎಲ್ಲರೂ ಸೆಟ್ಟಲ್ಲಿ ನನ್ನ ನೋಡಿ ನಗ್ತಾ ಇದ್ರು. ನಾನು ಹಂಗೆ ನೋಡ್ಬಿಟ್ಟು ಓ ಬೈ ಗಾಡ್ ಅಂತ. ಚೆನ್ನಾಗಿತ್ತು. ಆ ಟೈಮಲ್ಲಿ ನಾನೇನು ಐ ವಾಸ್ ಇನ್ ಕಾಲೇಜ್, ಫಸ್ಟ್ ಡಿಗ್ರಿ. ಅದೇ ಇವರು ಕಾಲೇಜ್ ಇದ್ರು ಆ ಟೈಮಲ್ಲೇ. ಬೇರೆ ನಾನು ಹಿಂಗೆಲ್ಲೂ ಆಗುತ್ತೆ ನನಗೆ ಅವಾಗ. ಇಟ್ ವಾಸ್ ವೆರಿ ನ್ಯೂ ಫಾರ್ ಮಿ, ಲೊಕೇಶನ್ಗೆ ಹೋಗೋದು, ಹಿಂಗ ಸೆಟ್ಟು ಅದೆಲ್ಲ. ಅಂದ್ರೆ ಆಡ್ಸು ಶುರು ಮಾಡಿರ್ಲಿಲ್ಲ ನಾನು ಅವಾಗ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಸಾಕಾಗಿತ್ತು. ನನಗೆ ಸಾಕಷ್ಟು ಜನ ಹೇಳ್ತಾರೆ, ಸರ್ ನಾನು ಕಾಲೇಜ್ ಬಂಕ್ ಮಾಡಿ ನಿಮ್ಮ ಸಿನಿಮಾ ನೋಡಕ್ ಹೋಗ್ತಿದ್ದೆ ಅಂತ. ನಾನು ಅದೇ ನಾನು ಕಾಲೇಜ್ ಬಂಕ್ ಮಾಡಿ ಸಿನಿಮಾ ಮಾಡ್ತಿದ್ದೆ, ನೀವು ನೋಡಕ್ ಹೋಗ್ತಿದ್ರಿ. ಓಕೆ, ನಾವು ನೋಡಿದೀವಿ ಸರ್ ತುಂಬಾ ಮೂವೀಸ್ ಕಾಲೇಜ್. ಅದೇ ನಾನು ಕಾಲೇಜ್ ಬಂಕ್ ಮಾಡಿದ್ದ ಸಿನಿಮಾ. ಓಕೆ, ಗೆಳೆಯ ಆಕ್ಚುಲಿ ನಾವು ನೋಡಿದ್ದು ತುಂಬಾ ಅಂದ್ರೆ ಕ್ಲೈಮ್ಯಾಕ್ಸ್ ಪಾಪ ಅನ್ಸುತ್ತೆ. ಅದು ಅಷ್ಟು ತಡ್ಕೊಳಕ್ಕಾಗಲ್ಲ ಆ ಒಂದು ಸೀನ್. ಸೊ ಇವಾಗ ಮ್ಯಾಮ್, ಪ್ರಜ್ವಲ್ ಅವ್ರ ಬಗ್ಗೆ ಒಂದಷ್ಟು ಕ್ವೆಶನ್ ಕೇಳೋಣ. ಕೋಪ ಬರುತ್ತಾ ಪ್ರಜ್ವಲ್ ಅವ್ರಿಗೆ? ಬರುತ್ತಾ? ಕೋಪ ಬಂದಾಗ ಹೆಂಗ್ ಸಮಾಧಾನ ಮಾಡ್ತೀರಾ ಅಂತ? ಸೈಲೆನ್ಸ್ ಅಷ್ಟೇ. ಸೈಲೆನ್ಸ್, ಒಂದ್ ಸ್ವಲ್ಪ ಹಂಗೆ ತಾಳ್ಮೆ. ಅಂದ್ರೆ ಜಾಸ್ತಿ ಮಾತಾಡ್ಬಿಟ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸುಮ್ಮನೆ ಇದ್ಬಿಟ್ರೆ ಆಯ್ತು. ಒನ್ ಡೇನೂ ಬೇಡ, 1 hour ಅಲ್ಲೇ ಅವರೇ ಸರಿ ಹೋಗ್ತಾರೆ. ಈಗ ಸರಿಯೋ ಅವ್ರು ಕೂಲ್ ಆಗ್ಲಿ ಅಂತ ಒಂದಿನ ಮಾತ್ಬಿಟ್ಟು ಅದೆಲ್ಲ ನೈಸ್ ಮಾಡೋದು, ಅದೆಲ್ಲ ಮಾಡ್ತೀನಿ. ಅದೆಲ್ಲ ಮಾಡ್ಬೇಕು, ಬಟ್ ಜಾಸ್ತಿ ಮಾತಾಡ್ಬಾರ್ದು. ಜಾಸ್ತಿ ಮಾತಾಡಬಾರ್ದು, ಕೂಲ್ ಆಗಿರ್ಬೇಕು, ಸೈಲೆಂಟ್ ಆಗಿರ್ಬೇಕು. ಓಕೆ, ಇದು ನೆಕ್ಸ್ಟ್ ಟೈಮ್ ಇಂದ ಖಂಡಿತ ಫಾಲೋ ಮಾಡ್ಬೇಕು ಎಲ್ರು. ನಾವು ಬೆಸ್ಟ್ ಅಲ್ವಾ? ಇಲ್ಲ ಆ ಟೈಮ್ ನಲ್ಲಿ ಕೋಪದಲ್ಲಿ ಏನೇನೋ ಮಾತಾಡ್ತೀವಿ, ಒಂದ್ ಸ್ವಲ್ಪ ತಣ್ಣಗಾದ್ಮೇಲೆ ಮಾತಾಡೋದು ಯಾವಾಗ್ಲೂ ಬೆಟರ್. ಯಾಕಂದ್ರೆ ಸಿನಿಮಾದಲ್ಲಿ ಕೋಪ ಬಂದಾಗ ಹೆಂಗ್ ಫೈಟ್ ಮಾಡ್ತಾರಂತ ನೋಡಿದೀವಿ, ಬಟ್ ರಿಯಲ್ ಆಗಿ ಅದೆಲ್ಲ ಮಾಡ್ಬಿಟ್ರೆ ಅಷ್ಟೇ. ಪ್ರಜ್ವಲ್ ಅವರ ಫೇವ್ರೆಟ್ ಮೂವಿ ತುಂಬಾ ನೋಡ್ತಿರ್ತಾರೆ. ಈ ಫ್ಯಾಮಿಲಿ ಜೊತೆ ನೀವು ಪಿಕ್ಚರ್ ನೋಡಕ್ಕೆ ನೀವು 24/7 TV ಆನ್ ಮಾಡಿಟ್ಟಿರಿ. ಯಾವ ಭಾಷೆನಲ್ಲಿರ್ಲಿ, ಯಾವ ಪಿಕ್ಚರ್ ಇರ್ಲಿ ನೋಡ್ತಾನೆ ಇರ್ತಾರೆ. ಅಂಡ್ ನಾನು ಅಮ್ಮ ಎಲ್ಲ ಆಡಿಯನ್ಸ್ ತರ ನೋಡ್ತೀವಿ. ಒಂದ್ಸತಿ ನೋಡ್ಬಿಟ್ಟು ಆಯ್ತಾ ಊಟ ಮಾಡೋಣ ಅಂತ ಅವ್ರು ಅದನ್ನೇ ಏನ್ ಮಾಡ್ತಾರೆ ಗೊತ್ತಾ? ಆನಿಮೇಟೆಡ್ ಪಿಕ್ಚರು, ಮಿನಿಯನ್ಸು, ಯಾವ್ದು ಬೇಕಾದ್ರೂ ಇರ್ಲಿ, ನೀವು ಯಾರು ಇದು ಮಾಡೋಣ. ನಾನು ಇವತ್ತು ತನಕ ಆಕ್ಚುಲಿ ಅದು ನೋಡೇ ಇಲ್ಲ. ಪಾಸ್ ಮಾಡ್ಬಿಟ್ಟು ಕೈ ತೊಳ್ಕೊಳಕ್ ಹೋಗ್ತಾರೆ. ಅಂದ್ರೆ ಪಾಸ್ ಮಾಡ್ಬಿಟ್ಟು ಹಂಗೆ ಅಂತ ಮಿಸ್ ಮಾಡ್ತಾರೆ ಅಂತ. ಐಮ್ ಲೈಕ್, ಏನಿತ್ತು ಅದ್ರಲ್ಲಿ? ನೋ ವಾಟ್ ಡಿಡ್ ಹಿ ಸೇ? ಇಟ್ಸ್ ಮಿನಿಯನ್ಸ್, ವಾಟ್ ಡಿಡ್ ದೇ ಸೇ? ಬಟ್ ಆದ್ರೂ ಅಷ್ಟು ಡೀಪ್ ಆಗಿ ನೋಡ್ತಾರೆ. ಸೊ ಹಿ ಲೈಕ್ಸ್ ಅ ಲಾಟ್. ವಿಚ್ ಇಸ್ ಯುವರ್ ಫೇವರೆಟ್ ಫಿಲ್ಮ್? ಹುಲಿಯಾ ಸೂಪರ್ ಮೂವಿ. ಅವರ ಫೇವರೆಟ್ ಹೀರೋಯಿನ್ ಯಾರು ಮ್ಯಾಮ್? ಕತ್ರೀನಾ ಕೈಫ್ ಇದ್ಲು ಒಂದು ಟೈಮಲ್ಲಿ, ಅಲ್ಲ ಮೇಬಿ ರಮ್ಯಾ. ಕರೆಕ್ಟ್. ಅದೇ ಇದೊಂದು ಪ್ರಶ್ನೆ ಅಂತ ಹೇಳಿದ್ರೆ,
ಶೂಟಿಂಗ್ ಹೋಗ್ಬೇಕಾದ್ರೆ ನೀವು ಜೊತೆಗೆ ಹೋಗ್ತೀರಿ ಅವರ ಜೊತೆ ಬೈ ಎನಿ ಚಾನ್ಸ್ ನೀವು ಹೋಗೋಕ್ಕಾಗಿರಲ್ಲ ಶೂಟಿಂಗ್ ಟೈಮಲ್ಲಿ. ಸೊ ಪ್ರಜ್ವಲ್ ಅವರು ಪ್ರತಿ ದಿನಕ್ಕೆ ಎಷ್ಟು ಸಲ ರಾಘವೇಂದ್ರ ಅವ್ರಿಗೆ ಕಾಲ್ ಮಾಡ್ತಾರೆ? ಅದೇನ್ ಗೊತ್ತಾ, ಅದು ಒಂದು ಅಭ್ಯಾಸ ಮಾಡ್ಕೊಂಡಿದೀವಿ ಇಬ್ರು ಕಾಲೇಜ್ ಟೈಮಿಂದಾನೆ. ಎಲ್ಲಾದ್ರೂ ಹೋದ್ರೆ ರೀಚ್ ಆದ ತಕ್ಷಣ ಓಕೆ ಕಣ ಐವ್ ರೀಚ್ಡ್, ಅಲ್ಲಿಂದ ಹೊರಟಾಯ್ತು, ಇಲ್ಲಿಂದ ಗೋಯಿಂಗ್ ಟು ಸ್ಲೀಪ್, ಓಕೆ ಗುಡ್ ನೈಟ್. ಸೊ ಅದು ಆಗ್ತಾ ಇರುತ್ತೆ. ನಮ್ಮ ಫ್ರೆಂಡ್ಸ್ ಪಾಪ ತುಂಬಾ ನಮ್ಮ ಫ್ರೆಂಡ್ಸಿಗೆ ತುಂಬಾ ಬೇಜಾರಾಗುತ್ತೆ, ಅಪ್ಪ ಬಾತ್ರೂಮ್ ಹೋಗಿದ್ಯಪ್ಪ ಕಾಲ್ ಫೋನ್ ಮಾಡೋ ಮಾಡೋ ಅಂತಾರೆ. ಓಕೆ. ಪನ್ನಗ ಮೊನ್ನೆ ಏನೋ ಒಂದು ಮೀಮ್ ಕಳಿಸ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ. ಅದ್ಯಾರ ನಮ್ಮ ಕನ್ನಡದಲ್ಲೇ ಏನೋ ಒಂದು ಏನು ಮಾಡಿದೆ, ಅದು ಜಾಗದಲ್ಲಿ ಕೂತಿರ್ತಾರೆ, ಚಿಕನ್ ಆರ್ಡರ್ ಮಾಡ್ತಾರೆ, ಆ ಚಿಕನ್ ಬಂತಮ್ಮ ಅಂತ ಪನ್ನಗ ನೋಡು ನಿಂತರಾನೆ ಯಾರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.